ಶ್ರೀರಾಮ ಸೇನೆ ಸಂಘಟನೆ ಸದ್ದಿಲ್ಲದೆ ತನ್ನದೇ ಒಂದು ಸೇನಾ ಪಡೆಯನ್ನು ಕಟ್ಟೋಕೆ ಮುಂದಾಯ್ತಾ? ಹೀಗೊಂದು ಪ್ರಶ್ನೆ ಮೂಡಿದೆ. ಯಾಕೆ ಅಂತೀರಾ? ನೋಡಿ. ಒಬ್ಬೊಬ್ಬರ ಕೈಯಲ್ಲೂ ಗನ್ನು. ಆರ್ಡರ್ ಬರ್ತಿದ್ದಂತೆ ಗುಂಡು ಹಾರಿದ ಸದ್ದು. ಎದುರಿಗಿರೋ ಗುರಿ ತಾಕಿದ ಗುಂಡು. ಇದು ಮಿಲಿಟರಿ ತರಬೇತಿ, ಪೊಲೀಸ್ ಟ್ರೈನಿಂಗ್ ಅಂತೂ ಅಲ್ವೇ ಅಲ್ಲ. ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ಗನ್ ಟ್ರೈನಿಂಗ್. ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ವಿವಾದವನ್ನ ಸೃಷ್ಟಿ ಮಾಡಿದೆ. ತನ್ನ ಕಾರ್ಯಕರ್ತರಿಗೆ ಗನ್ ಟ್ರೈನಿಂಗ್ ಅನ್ನು ನೀಡಿದೆ. ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ತನ್ನ ಕಾರ್ಯಕರ್ತರಿಗೆ ಏರ್ ಗನ್ ಟ್ರೈನಿಂಗ್ ನೀಡಿದೆ. ಕ್ಯಾಂಪ್ನಲ್ಲಿ ಭಾಗಿಯಾದ 186 ಜನರಿಗೆ ಮಿಲಿಟರಿ ಮಾದರಿಯಲ್ಲಿ ಗನ್ ತರಬೇತಿ ನೀಡಿ ವಿವಾದಕ್ಕೆ ಗುರಿಯಾಗಿದೆ. ಜೊತೆಗೆ ವಿವಿಧ ಕಠಿಣ ತರಬೇತಿಯನ್ನು ನೀಡಿದೆ. ಈ ಗನ್ ಟ್ರೈನಿಂಗ್ ದೃಶ್ಯವನ್ನ ಶ್ರೀರಾಮ್ ಸೇನೆ ಕಾರ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಸ್ವಸುರಕ್ಷೆಗೋಸ್ಕರವಾಗಿ ದಂಡ, ತಲವಾರು, ಆಪ್ಟಿಕಲ್ಸು, ಕರಾಟೆ, ಏರ್ಗನ್ ಹೀಗೆ ಬೇರೆ ಬೇರೆ ರೀತಿಯಾಗಿ ಅವರಿಗೆ ಸ್ವಸುರಕ್ಷತೆಗೋಸ್ಕರವಾಗಿ ಟ್ರೈನಿಂಗನ್ನು ಕೊಡ್ತೀವಿ. ಶ್ರೀರಾಮ ಸೇನೆಯ ಗನ್ ಟ್ರೈನಿಂಗ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನಿಜಕ್ಕೂ ಇಂಥದ್ದೊಂದು ತರಬೇತಿಯ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟಿರೋದಂತೂ ಸತ್ಯ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಶ್ರೀರಾಮ ಸೇನೆ ಸಂಘಟನೆ ಸದ್ದಿಲ್ಲದೆ ತನ್ನದೇ ಒಂದು ಸೇನಾ ಪಡೆಯನ್ನು ಕಟ್ಟೋಕೆ ಮುಂದಾಯ್ತಾ? ಹೀಗೊಂದು ಪ್ರಶ್ನೆ ಮೂಡಿದೆ. ಯಾಕೆ ಅಂತೀರಾ? ನೋಡಿ. ಒಬ್ಬೊಬ್ಬರ ಕೈಯಲ್ಲೂ ಗನ್ನು. ಆರ್ಡರ್ ಬರ್ತಿದ್ದಂತೆ ಗುಂಡು ಹಾರಿದ ಸದ್ದು. ಎದುರಿಗಿರೋ ಗುರಿ ತಾಕಿದ ಗುಂಡು. ಇದು ಮಿಲಿಟರಿ ತರಬೇತಿ, ಪೊಲೀಸ್ ಟ್ರೈನಿಂಗ್ ಅಂತೂ ಅಲ್ವೇ ಅಲ್ಲ. ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ಗನ್ ಟ್ರೈನಿಂಗ್. ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ವಿವಾದವನ್ನ ಸೃಷ್ಟಿ ಮಾಡಿದೆ. ತನ್ನ ಕಾರ್ಯಕರ್ತರಿಗೆ ಗನ್ ಟ್ರೈನಿಂಗ್ ಅನ್ನು ನೀಡಿದೆ. ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ತನ್ನ ಕಾರ್ಯಕರ್ತರಿಗೆ ಏರ್ ಗನ್ ಟ್ರೈನಿಂಗ್ ನೀಡಿದೆ. ಕ್ಯಾಂಪ್ನಲ್ಲಿ ಭಾಗಿಯಾದ 186 ಜನರಿಗೆ ಮಿಲಿಟರಿ ಮಾದರಿಯಲ್ಲಿ ಗನ್ ತರಬೇತಿ ನೀಡಿ ವಿವಾದಕ್ಕೆ ಗುರಿಯಾಗಿದೆ. ಜೊತೆಗೆ ವಿವಿಧ ಕಠಿಣ ತರಬೇತಿಯನ್ನು ನೀಡಿದೆ. ಈ ಗನ್ ಟ್ರೈನಿಂಗ್ ದೃಶ್ಯವನ್ನ ಶ್ರೀರಾಮ್ ಸೇನೆ ಕಾರ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಸ್ವಸುರಕ್ಷೆಗೋಸ್ಕರವಾಗಿ ದಂಡ, ತಲವಾರು, ಆಪ್ಟಿಕಲ್ಸು, ಕರಾಟೆ, ಏರ್ಗನ್ ಹೀಗೆ ಬೇರೆ ಬೇರೆ ರೀತಿಯಾಗಿ ಅವರಿಗೆ ಸ್ವಸುರಕ್ಷತೆಗೋಸ್ಕರವಾಗಿ ಟ್ರೈನಿಂಗನ್ನು ಕೊಡ್ತೀವಿ. ಶ್ರೀರಾಮ ಸೇನೆಯ ಗನ್ ಟ್ರೈನಿಂಗ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನಿಜಕ್ಕೂ ಇಂಥದ್ದೊಂದು ತರಬೇತಿಯ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟಿರೋದಂತೂ ಸತ್ಯ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಶ್ರೀರಾಮ ಸೇನೆ ಸಂಘಟನೆ ಸದ್ದಿಲ್ಲದೆ ತನ್ನದೇ ಒಂದು ಸೇನಾ ಪಡೆಯನ್ನು ಕಟ್ಟೋಕೆ ಮುಂದಾಯ್ತಾ? ಹೀಗೊಂದು ಪ್ರಶ್ನೆ ಮೂಡಿದೆ. ಯಾಕೆ ಅಂತೀರಾ? ನೋಡಿ. ಒಬ್ಬೊಬ್ಬರ ಕೈಯಲ್ಲೂ ಗನ್ನು. ಆರ್ಡರ್ ಬರ್ತಿದ್ದಂತೆ ಗುಂಡು ಹಾರಿದ ಸದ್ದು. ಎದುರಿಗಿರೋ ಗುರಿ ತಾಕಿದ ಗುಂಡು. ಇದು ಮಿಲಿಟರಿ ತರಬೇತಿ, ಪೊಲೀಸ್ ಟ್ರೈನಿಂಗ್ ಅಂತೂ ಅಲ್ವೇ ಅಲ್ಲ. ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ಗನ್ ಟ್ರೈನಿಂಗ್. ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ವಿವಾದವನ್ನ ಸೃಷ್ಟಿ ಮಾಡಿದೆ. ತನ್ನ ಕಾರ್ಯಕರ್ತರಿಗೆ ಗನ್ ಟ್ರೈನಿಂಗ್ ಅನ್ನು ನೀಡಿದೆ. ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ತನ್ನ ಕಾರ್ಯಕರ್ತರಿಗೆ ಏರ್ ಗನ್ ಟ್ರೈನಿಂಗ್ ನೀಡಿದೆ. ಕ್ಯಾಂಪ್ನಲ್ಲಿ ಭಾಗಿಯಾದ 186 ಜನರಿಗೆ ಮಿಲಿಟರಿ ಮಾದರಿಯಲ್ಲಿ ಗನ್ ತರಬೇತಿ ನೀಡಿ ವಿವಾದಕ್ಕೆ ಗುರಿಯಾಗಿದೆ. ಜೊತೆಗೆ ವಿವಿಧ ಕಠಿಣ ತರಬೇತಿಯನ್ನು ನೀಡಿದೆ. ಈ ಗನ್ ಟ್ರೈನಿಂಗ್ ದೃಶ್ಯವನ್ನ ಶ್ರೀರಾಮ್ ಸೇನೆ ಕಾರ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಸ್ವಸುರಕ್ಷೆಗೋಸ್ಕರವಾಗಿ ದಂಡ, ತಲವಾರು, ಆಪ್ಟಿಕಲ್ಸು, ಕರಾಟೆ, ಏರ್ಗನ್ ಹೀಗೆ ಬೇರೆ ಬೇರೆ ರೀತಿಯಾಗಿ ಅವರಿಗೆ ಸ್ವಸುರಕ್ಷತೆಗೋಸ್ಕರವಾಗಿ ಟ್ರೈನಿಂಗನ್ನು ಕೊಡ್ತೀವಿ. ಶ್ರೀರಾಮ ಸೇನೆಯ ಗನ್ ಟ್ರೈನಿಂಗ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನಿಜಕ್ಕೂ ಇಂಥದ್ದೊಂದು ತರಬೇತಿಯ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟಿರೋದಂತೂ ಸತ್ಯ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಶ್ರೀರಾಮ ಸೇನೆ ಸಂಘಟನೆ
ಸದ್ದಿಲ್ಲದೆ ತನ್ನದೇ ಒಂದು ಸೇನಾ ಪಡೆಯನ್ನ ಕಟ್ಟೋಕೆ ಮುಂದಾಯ್ತಾ? ಹೀಗೊಂದು ಪ್ರಶ್ನೆ ಮೂಡಿದೆ. ಯಾಕೆ ಅಂತೀರಾ? ನೋಡಿ. ಒಬ್ಬೊಬ್ಬರ ಕೈಯಲ್ಲೂ ಗನ್ನು. ಆರ್ಡರ್ ಬರ್ತಿದ್ದಂತೆ ಗುಂಡು ಹಾರಿದ ಸದ್ದು. ಎದುರಿಗಿರೋ ಗುರಿ ತಾಕಿದ ಗುಂಡು. ಇದು ಮಿಲಿಟರಿ ತರಬೇತಿ, ಪೊಲೀಸ್ ಟ್ರೈನಿಂಗ್ ಅಂತೂ ಅಲ್ವೇ ಅಲ್ಲ. ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ಗನ್ ಟ್ರೈನಿಂಗ್. ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ವಿವಾದವನ್ನ ಸೃಷ್ಟಿ ಮಾಡಿದೆ. ತನ್ನ ಕಾರ್ಯಕರ್ತರಿಗೆ ಗನ್ ಟ್ರೈನಿಂಗ್ ಅನ್ನು ನೀಡಿದೆ. ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ತನ್ನ ಕಾರ್ಯಕರ್ತರಿಗೆ ಏರ್ ಗನ್ ಟ್ರೈನಿಂಗ್ ನೀಡಿದೆ. ಕ್ಯಾಂಪ್ನಲ್ಲಿ ಭಾಗಿಯಾದ 186 ಜನರಿಗೆ ಮಿಲಿಟರಿ ಮಾದರಿಯಲ್ಲಿ ಗನ್ ತರಬೇತಿ ನೀಡಿ ವಿವಾದಕ್ಕೆ ಗುರಿಯಾಗಿದೆ. ಜೊತೆಗೆ ವಿವಿಧ ಕಠಿಣ ತರಬೇತಿಯನ್ನು ನೀಡಿದೆ. ಈ ಗನ್ ಟ್ರೈನಿಂಗ್ ದೃಶ್ಯವನ್ನ ಶ್ರೀರಾಮ್ ಸೇನೆ ಕಾರ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಸ್ವಸುರಕ್ಷೆಗೋಸ್ಕರವಾಗಿ ದಂಡ, ತಲವಾರು, ಆಪ್ಟಿಕಲ್ಸು, ಕರಾಟೆ, ಏರ್ಗನ್ ಹೀಗೆ ಬೇರೆ ಬೇರೆ ರೀತಿಯಾಗಿ ಅವರಿಗೆ ಸ್ವಸುರಕ್ಷತೆಗೋಸ್ಕರವಾಗಿ ಟ್ರೈನಿಂಗನ್ನು ಕೊಡ್ತೀವಿ. ಶ್ರೀರಾಮ ಸೇನೆಯ ಗನ್ ಟ್ರೈನಿಂಗ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನಿಜಕ್ಕೂ ಇಂಥದ್ದೊಂದು ತರಬೇತಿಯ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟಿರೋದಂತೂ ಸತ್ಯ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಶ್ರೀರಾಮ ಸೇನೆ ಸಂಘಟನೆ ಸದ್ದಿಲ್ಲದೆ ತನ್ನದೇ ಒಂದು ಸೇನಾ ಪಡೆಯನ್ನ ಕಟ್ಟೋಕೆ ಮುಂದಾಯ್ತಾ? ಹೀಗೊಂದು ಪ್ರಶ್ನೆ ಮೂಡಿದೆ. ಯಾಕೆ ಅಂತೀರಾ? ನೋಡಿ. ಒಬ್ಬೊಬ್ಬರ ಕೈಯಲ್ಲೂ ಗನ್ನು. ಆರ್ಡರ್ ಬರ್ತಿದ್ದಂತೆ ಗುಂಡು ಹಾರಿದ ಸದ್ದು. ಎದುರಿಗಿರೋ ಗುರಿ ತಾಕಿದ ಗುಂಡು. ಇದು ಮಿಲಿಟರಿ ತರಬೇತಿ, ಪೊಲೀಸ್ ಟ್ರೈನಿಂಗ್ ಅಂತೂ ಅಲ್ವೇ ಅಲ್ಲ. ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ಗನ್ ಟ್ರೈನಿಂಗ್. ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ವಿವಾದವನ್ನ ಸೃಷ್ಟಿ ಮಾಡಿದೆ. ತನ್ನ ಕಾರ್ಯಕರ್ತರಿಗೆ ಗನ್ ಟ್ರೈನಿಂಗ್ ಅನ್ನು ನೀಡಿದೆ. ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ತನ್ನ ಕಾರ್ಯಕರ್ತರಿಗೆ ಏರ್ ಗನ್ ಟ್ರೈನಿಂಗ್ ನೀಡಿದೆ. ಕ್ಯಾಂಪ್ನಲ್ಲಿ ಭಾಗಿಯಾದ 186 ಜನರಿಗೆ ಮಿಲಿಟರಿ ಮಾದರಿಯಲ್ಲಿ ಗನ್ ತರಬೇತಿ ನೀಡಿ ವಿವಾದಕ್ಕೆ ಗುರಿಯಾಗಿದೆ. ಜೊತೆಗೆ ವಿವಿಧ ಕಠಿಣ ತರಬೇತಿಯನ್ನು ನೀಡಿದೆ. ಈ ಗನ್ ಟ್ರೈನಿಂಗ್ ದೃಶ್ಯವನ್ನ ಶ್ರೀರಾಮ್ ಸೇನೆ ಕಾರ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಸ್ವಸುರಕ್ಷೆಗೋಸ್ಕರವಾಗಿ ದಂಡ, ತಲವಾರು, ಆಪ್ಟಿಕಲ್ಸು, ಕರಾಟೆ, ಏರ್ಗನ್ ಹೀಗೆ ಬೇರೆ ಬೇರೆ ರೀತಿಯಾಗಿ ಅವರಿಗೆ ಸ್ವಸುರಕ್ಷತೆಗೋಸ್ಕರವಾಗಿ ಟ್ರೈನಿಂಗನ್ನು ಕೊಡ್ತೀವಿ. ಶ್ರೀರಾಮ ಸೇನೆಯ ಗನ್ ಟ್ರೈನಿಂಗ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನಿಜಕ್ಕೂ ಇಂಥದ್ದೊಂದು ತರಬೇತಿಯ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟಿರೋದಂತೂ ಸತ್ಯ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಶ್ರೀರಾಮ ಸೇನೆ ಸಂಘಟನೆ ಸದ್ದಿಲ್ಲದೆ ತನ್ನದೇ ಒಂದು ಸೇನಾ ಪಡೆಯನ್ನ ಕಟ್ಟೋಕೆ ಮುಂದಾಯ್ತಾ? ಹೀಗೊಂದು ಪ್ರಶ್ನೆ ಮೂಡಿದೆ. ಯಾಕೆ ಅಂತೀರಾ? ನೋಡಿ. ಒಬ್ಬೊಬ್ಬರ ಕೈಯಲ್ಲೂ ಗನ್ನು. ಆರ್ಡರ್ ಬರ್ತಿದ್ದಂತೆ ಗುಂಡು ಹಾರಿದ ಸದ್ದು. ಎದುರಿಗಿರೋ ಗುರಿ ತಾಕಿದ ಗುಂಡು. ಇದು ಮಿಲಿಟರಿ ತರಬೇತಿ, ಪೊಲೀಸ್ ಟ್ರೈನಿಂಗ್ ಅಂತೂ ಅಲ್ವೇ ಅಲ್ಲ. ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ಗನ್ ಟ್ರೈನಿಂಗ್. ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ವಿವಾದವನ್ನ ಸೃಷ್ಟಿ ಮಾಡಿದೆ. ತನ್ನ ಕಾರ್ಯಕರ್ತರಿಗೆ ಗನ್ ಟ್ರೈನಿಂಗ್ ಅನ್ನು ನೀಡಿದೆ. ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ತನ್ನ ಕಾರ್ಯಕರ್ತರಿಗೆ ಏರ್ ಗನ್ ಟ್ರೈನಿಂಗ್ ನೀಡಿದೆ. ಕ್ಯಾಂಪ್ನಲ್ಲಿ ಭಾಗಿಯಾದ 186 ಜನರಿಗೆ ಮಿಲಿಟರಿ ಮಾದರಿಯಲ್ಲಿ ಗನ್ ತರಬೇತಿ ನೀಡಿ ವಿವಾದಕ್ಕೆ ಗುರಿಯಾಗಿದೆ. ಜೊತೆಗೆ ವಿವಿಧ ಕಠಿಣ ತರಬೇತಿಯನ್ನು ನೀಡಿದೆ. ಈ ಗನ್ ಟ್ರೈನಿಂಗ್ ದೃಶ್ಯವನ್ನ ಶ್ರೀರಾಮ್ ಸೇನೆ ಕಾರ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಸ್ವಸುರಕ್ಷೆಗೋಸ್ಕರವಾಗಿ ದಂಡ, ತಲವಾರು, ಆಪ್ಟಿಕಲ್ಸು, ಕರಾಟೆ, ಏರ್ಗನ್ ಹೀಗೆ ಬೇರೆ ಬೇರೆ ರೀತಿಯಾಗಿ ಅವರಿಗೆ ಸ್ವಸುರಕ್ಷತೆಗೋಸ್ಕರವಾಗಿ ಟ್ರೈನಿಂಗನ್ನು ಕೊಡ್ತೀವಿ. ಶ್ರೀರಾಮ ಸೇನೆಯ ಗನ್ ಟ್ರೈನಿಂಗ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನಿಜಕ್ಕೂ ಇಂಥದ್ದೊಂದು ತರಬೇತಿಯ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟಿರೋದಂತೂ ಸತ್ಯ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.